ರಕ್ತ ಜಯ, ಕಾರುಣ್ಯ ದೇವನ ರಕ್ತ ಜಯ, ಕಲ್ವಾರಿ ಯೇಸುವಿನ ರಕ್ತ ಜಯ, ಕಾರುಣ್ಯ ದೇವನ ರಕ್ತ ಜಯ, ಪಾಪವ ಕ್ಷಮಿಸುವ ರಕ್ತ ಜಯ, ಪರಿಶುದ್ಧಗೊಳಿಸುವ ರಕ್ತ ಜಯ, ಪಾಪವ ಕ್ಷಮಿಸುವ ರಕ್ತ ಜಯ, ಪರಿಶುದ್ಧಗೊಳಿಸುವ ರಕ್ತ ಜಯ, ಶಾಪವ ಮುರಿಯುವ ರಕ್ತ ಜಯ, ಶಾಪವ ಮುರಿಯುವ ರಕ್ತ ಜಯ, ಸಮಾಧಾನ ತರುವ ರಕ್ತ ಜಯ, ಸಮಾಧಾನ ತರುವ ರಕ್ತ ಜಯ, ರಕ್ತ ಜಯ, ರಕ್ತ ಜಯ, ಕಲ್ವಾರಿ ಯೇಸುವಿನ ರಕ್ತ ಜಯ, ಕಾರುಣ್ಯ ದೇವನ ರಕ್ತ ಜಯ, ಕಲ್ವಾರಿ ಯೇಸುವಿನ ರಕ್ತ ಜಯ, ಬಿಡುಗಡೆ ಕೊಡುವ ರಕ್ತ ಜಯ, ಜಯದ ಮೇಲೆ ಜಯ ತರುವ ರಕ್ತ ಜಯ, ಬಿಡುಗಡೆ ಕೊಡುವ ರಕ್ತ ಜಯ, ಜಯದ ಮೇಲೆ ಜಯ ತರುವ ರಕ್ತ ಜಯ, ಬಲಹೀನ ನೀಗಿಸುವ ರಕ್ತ ಜಯ, ಬಲಹೀನ ನೀಗಿಸುವ ರಕ್ತ ಜಯ, ಬಲವನ್ನು ನೀಡುವ ರಕ್ತ ಜಯ, ನನಗೆ ಬಲವನ್ನು ನೀಡುವ ರಕ್ತ ಜಯ, ರಕ್ತ ಜಯ, ರಕ್ತ ಜಯ, ಕಲ್ವಾರಿ ಯೇಸುವಿನ ರಕ್ತ ಜಯ, ಕಾರುಣ್ಯ ದೇವನ ರಕ್ತ ಜಯ, ಕಲ್ವಾರಿ ಯೇಸುವಿನ ರಕ್ತ ಜಯ, ಕಾರುಣ್ಯ ದೇವನ ರಕ್ತ ಜಯ, ನಮಗಾಗಿ ಬೇಡುವ ರಕ್ತ ಜಯ, ಪ್ರತಿನಿತ್ಯ ಕಾಯುವ ರಕ್ತ ಜಯ, ನಮಗಾಗಿ ಬೇಡುವ ರಕ್ತ ಜಯ, ಪ್ರತಿನಿತ್ಯ ಕಾಯುವ ರಕ್ತ ಜಯ, ನೀತಿವಂತರಾಗಿಸುವ ರಕ್ತ ಜಯ, ನೀತಿವಂತರಾಗಿಸುವ ರಕ್ತ ಜಯ, ನಿತ್ಯ ಜೀವ ತರುವ ರಕ್ತ ಜಯ, ನಿತ್ಯ ಜೀವ ತರುವ ರಕ್ತ ಜಯ, ರಕ್ತ ಜಯ, ಕಲ್ವಾರಿ ಯೇಸುವಿನ ರಕ್ತ ಜಯ, ಕಾರುಣ್ಯ ದೇವನ ರಕ್ತ ಜಯ, ಕಲ್ವಾರಿ ಯೇಸುವಿನ ರಕ್ತ ಜಯ, ಕಾರುಣ್ಯ ದೇವನ ರಕ್ತ ಜಯ, ವೈರಿಯ ಸೋಲಿಸಿದ ರಕ್ತ ಜಯ, ಎಂದೆಂದು ಸೌಖ್ಯ ಕೊಡುವ ರಕ್ತ ಜಯ, ವೈರಿಯ ಸೋಲಿಸಿದ ರಕ್ತ ಜಯ, ಎಂದೆಂದು ಸೌಖ್ಯ ಕೊಡುವ ರಕ್ತ ಜಯ, ಅಧಿಕಾರ ನೀಡುವ ರಕ್ತ ಜಯ, ನಮಗೆ ಅಧಿಕಾರ ನೀಡುವ ರಕ್ತ ಜಯ, ಅತಿಶಯ ಮಾಡುವ ರಕ್ತ ಜಯ, ಅತಿಶಯ ಮಾಡುವ ರಕ್ತ ಜಯ, ರಕ್ತ ಜಯ, ರಕ್ತ ಜಯ, ಕಲ್ವಾರಿ ಯೇಸುವಿನ ರಕ್ತ ಜಯ, ಕಾರುಣ್ಯ ದೇವನ ರಕ್ತ ಜಯ, ಕಲ್ವಾರಿ ಯೇಸುವಿನ ರಕ್ತ ಜಯ, ಕಾರುಣ್ಯ ದೇವನ ರಕ್ತ ಜಯ, ಕಲ್ವಾರಿ ಯೇಸುವಿನ ರಕ್ತ ಜಯ, ಕಾರುಣ್ಯ ದೇವನ ರಕ್ತ ಜಯ, ಅಯ್ಯ ಸ್ತೋತ್ರ, ಸ್ತೋತ್ರ, ಯೇಸುವಿಗೆ ಸ್ತೋತ್ರ, ಅಯ್ಯ ಸ್ತೋತ್ರ, ಥ್ಯಾಂಕ್ ಯು ಡ್ಯಾಡಿ, ಸ್ತೋತ್ರ, ಯೇಸುವಿಗೆ ಸ್ತೋತ್ರ, ಉನ್ನತದಿ ದೇವರಿಗೆ ಮಹಿಮೆ ಉಂಟಾಗಲಿ, ಉನ್ನತದಿ ದೇವರಿಗೆ ಮಹಿಮೆ ಉಂಟಾಗಲಿ, ಈ ಭುವಿಯಲ್ಲಿ ಸಮಾಧಾನವು ಪ್ರೀತಿಯು ಉಂಟಾಗಲಿ, ಈ ಭುವಿಯಲ್ಲಿ ಸಮಾಧಾನ
ನಮ್ಮ ಕಿವಿಗಳನ್ನು ತೆರೆದಿರುವೆ, ಚಿತ್ತ ಮಾಡುವೆವು. ಈ ಭುವಿಯಲ್ಲಿ ನಿನ್ನಿಷ್ಟವು ಪರಿಪೂರ್ಣವಾಗಿರಲಿ. ಈ ಭುವಿಯಲ್ಲಿ ನಿನ್ನಿಷ್ಟವು ಪರಿಪೂರ್ಣವಾಗಿರಲಿ. ಅಯ್ಯ ಸ್ತೋತ್ರ ಸ್ತೋತ್ರ, ಯೇಸುವಿಗೆ ಸ್ತೋತ್ರ. ಅಯ್ಯ ಸ್ತೋತ್ರ. ಥ್ಯಾಂಕ್ ಯು ಡ್ಯಾಡಿ. ಓ ಯೇಸುವಿಗೆ ಸ್ತೋತ್ರ. ದೇವನಿಗೆ ಮಹಿಮೆ, ನನ್ನ ಕರ್ತನಿಗೆ ಮಹಿಮೆ. ನನ್ನ ಹುಡುಕಿ ಬಂದು ರಕ್ಷಿಸಿದ ಯೇಸುವಿಗೆ ಮಹಿಮೆ. ನನ್ನ ಹುಡುಕಿ ಬಂದು ರಕ್ಷಿಸಿದ ಯೇಸುವಿಗೆ ಮಹಿಮೆ. ದೀನರಾದ ನಮ್ಮನ್ನು ಎಂದೆಂದು ನೆನೆಸಿರುವೆ. ದೀನರಾದ ನಮ್ಮನ್ನು ಎಂದೆಂದು ನೆನೆಸಿರುವೆ. ಬಾಳ ಪ್ರಕಾಶವೇ ಜೊತೆಗಾರನೇ, ಹೃದಯದ ಆಶ್ರಯವೇ. ಬಾಳ ಪ್ರಕಾಶವೇ ಜೊತೆಗಾರನೇ, ಹೃದಯದ ಆಶ್ರಯವೇ. ಅಯ್ಯ ಸ್ತೋತ್ರ. ಥ್ಯಾಂಕ್ ಯು ಡ್ಯಾಡಿ. ಓ ಯೇಸುವಿಗೆ ಸ್ತೋತ್ರ. ಅಯ್ಯ ಸ್ತೋತ್ರ. ಓ ಸ್ತೋತ್ರ, ಯೇಸುವಿಗೆ ಸ್ತೋತ್ರ. ಸ್ತೋತ್ರ ಸ್ತೋತ್ರ, ಯೇಸುವಿಗೆ ಸ್ತೋತ್ರ. ಅಯ್ಯ ಸ್ತೋತ್ರ. ಥ್ಯಾಂಕ್ ಯು ಫಾದರ್ ಗಾಡ್. ಥ್ಯಾಂಕ್ ಯು. ಯೇಸುವಿಗೆ ಸ್ತೋತ್ರ. ದೇವನಿಗೆ ಮಹಿಮೆ, ನನ್ನ ಕರ್ತನಿಗೆ ಮಹಿಮೆ. ನನ್ನ ಹುಡುಕಿ ಬಂದು ರಕ್ಷಿಸಿದ ಯೇಸುವಿಗೆ ಮಹಿಮೆ. ನನ್ನ ಹುಡುಕಿ ಬಂದು ರಕ್ಷಿಸಿದ ಯೇಸುವಿಗೆ ಮಹಿಮೆ. ಅಯ್ಯ ಸ್ತೋತ್ರ ಸ್ತೋತ್ರ, ಯೇಸುವಿಗೆ ಸ್ತೋತ್ರ. ಅಯ್ಯ ಸ್ತೋತ್ರ ಸ್ತೋತ್ರ, ಯೇಸುವಿಗೆ ಸ್ತೋತ್ರ. ಆಮೆನ್ ಹಲ್ಲೆಲೂಯಾ, ಆಮೆನ್ ಹಲ್ಲೆಲೂಯಾ, ಆಮೆನ್ ಹಲ್ಲೆಲೂಯಾ, ಆಮೆನ್ ಹಲ್ಲೆಲೂಯಾ, ಆಮೆನ್. We worship you, Father God. ನಿಮಗೆ ಆರಾಧನೆ ಡ್ಯಾಡಿ, ನಿಮಗೆ ಘನತೆ ಡ್ಯಾಡಿ. ಆಮೆನ್ ಹಲ್ಲೆಲೂಯಾ. ಥ್ಯಾಂಕ್ ಯು ಯೇಸು ರಾಜ, 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 ಥ್ಯಾಂಕ್ ಯು ಯೇಸು ರಾಜ. ಆಮೆನ್ ಹಲ್ಲೆಲೂಯಾ, ಆಮೆನ್ ಹಲ್ಲೆಲೂಯಾ.
ಹಲ್ಲೆಲೂಯಾ, 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 ಆಮೆನ್. ಹಲ್ಲೆಲೂಯಾ, ಆಮೆನ್. ಹಲ್ಲೆಲೂಯಾ, ಆಮೆನ್. ಥ್ಯಾಂಕ್ ಯು. ಈ ಮುಂಜಾನೆ ವೇಳೆಯಲ್ಲಿ ಡ್ಯಾಡಿಯನ್ನೇ ನೋಡಿ ಮಾತನಾಡಿಸುವ, ಹಲ್ಲೆಲೂಯಾ, ಈ ಭೂಮಿಯಲ್ಲೂ ಗಗನದಲ್ಲೂ ಮೇಲಾದ ನಾಮವನ್ನು ಹೊಂದಿರುವ ದೇವನೇ ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ. ಥ್ಯಾಂಕ್ ಯು. ನಿನ್ನ ಜೊತೆ ಇರಬೇಕೆಂಬ ಆಸೆ ಡ್ಯಾಡಿ, ನಿನ್ನ ಜೊತೆಯಲ್ಲೇ ಇರುವ ಬಯಕೆ ಡ್ಯಾಡಿ. ಹಲ್ಲೆಲೂಯಾ. ಈ ಮುಂಜಾನೆ ವೇಳೆಯಲ್ಲಿ ನಿನ್ನ ಸಾನ್ನಿಧ್ಯವನ್ನು ಕರ್ತನೆ ನನಗೂ ನನ್ನ ಜೊತೆ ಸೇರಿ ಯಾರೆಲ್ಲ ನಿನ್ನ ಸಮ್ಮುಖವನ್ನು ಬಯಸಿ ಬಂದಿದ್ದಾರೋ ಅವರೆಲ್ಲರಿಗೂ ಕೊಡಿಯಪ್ಪ. ಥ್ಯಾಂಕ್ ಯು, ಥ್ಯಾಂಕ್ ಯು. ಹೇರಳವಾಗಿ ನಿನ್ನ ಸಮ್ಮುಖವನ್ನು ಸವಿಬೇಕಪ್ಪ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಬೇರೇನು ಆಸೆ ಇಲ್ಲ ಯೇಸು ರಾಜ ನಿನ್ನ ಹೊರತು, ನಿನ್ನ ಹೊರತು. ಹೌದಪ್ಪ, ಬೇರೇನು ಆಸೆ ಇಲ್ಲ ಯೇಸು ರಾಜ. ಥ್ಯಾಂಕ್ ಯು. ನಿನ್ನ ಹೊರತು, ಹೊರತು. ಎಸ್ ಫಾದರ್ ಗಾಡ್, ಬೇರೇನು ಆಸೆ ಇಲ್ಲ ಯೇಸು ರಾಜ ನಿನ್ನ ಹೊರತು, ನಿನ್ನ ಹೊರತು, ನಿನ್ನ ಹೊರತು, ನಿನ್ನ ಹೊರತು. ಹಲ್ಲೆಲೂಯಾ. ಡ್ಯಾಡಿಯನ್ನು ನೋಡಿ ಹೇಳೋಣ, ನಿನ್ ಬಿಟ್ರೆ ನನಗೆ ಬೇರೆ ಆಸೆ ಇಲ್ಲಪ್ಪ, ನೀನೇ ನನಗೆ ಎಲ್ಲದಕ್ಕಿಂತಲೂ ಮೇಲಾದ ಬಯಕೆ. ಹಲ್ಲೆಲೂಯಾ. ನನ್ನ ತವಕ ನೀನೇ, ನೀನೇ ಡ್ಯಾಡಿ. ಹಲ್ಲೆಲೂಯಾ. ಹೃದಯದ ದೀಪವೇ, ಕರುಣೆಯ ಶಿಖರವೇ. ಫಾದರ್ ಲಾರ್ಡ್, ಹೃದಯದ ದೀಪವೇ, ಕರುಣೆಯ ಶಿಖರವೇ, ಕರುಣೆಯ ಶಿಖರವೇ. ನಿನ್ನ ಹೊರತು, ನಿನ್ನ ಹೊರತು ಬೇರೇನು ಆಸೆ ಇಲ್ಲ ಯೇಸು ರಾಜ ನಿನ್ನ ಹೊರತು, ನಿನ್ನ ಹೊರತು, ನಿನ್ನ ಹೊರತು, ನಿನ್ನ ಹೊರತು. ಥ್ಯಾಂಕ್ ಯು ಜೀಸಸ್. ಅಪ್ಪ, ಎಂಥ ಒಳ್ಳೆ ಕರ್ತನು. ಐ ಲವ್ ಯು ಜೀಸಸ್. ಹಾಲೆಲೂಯಾ. ನಿನ್ನ ಬಿಟ್ಟರೆ ನನಗೆ ಬೇರೆ ಆಸೆ ಇಲ್ಲಪ್ಪ. ಥ್ಯಾಂಕ್ ಯು, ಥ್ಯಾಂಕ್ ಯು. ನಿನ್ನ ಜೊತೆ ಇರಬೇಕೆಂಬ ಬಯಕೆ ಒಂದೇ. ಹಾಲೆಲೂಯಾ. ನನ್ನ ನೀ ಮರು ಜೀವ ನೀಡಿದೆ ಡ್ಯಾಡಿ, ಮನ ಮರುಗಿದೆ ನೀ, ಮರು ಜೀವ ನೀಡಿದೆ, ಮರು ಜೀವ ನೀಡಿದೆ, ನನಗೆ ಮರು ಜೀವ ನೀಡಿದೆ. ಬೇರೇನು ಆಸೆ ಇಲ್ಲ ಯೇಸು ರಾಜ ನಿನ್ನ ಹೊರತು, ನಿನ್ನ ಹೊರತು, ನಿನ್ನ ಹೊರತು, ನಿನ್ನ ಹೊರತು.
ಡ್ಯಾಡಿ. ಹೌದಪ್ಪ, ನಿನ್ನ ಹೊರತು ನಿನ್ ಪಾದಕ್ಕೆ ಎರಗುವೆ, ನಿನ್ನನ್ನೇ ಅಪ್ಪುವೆ. ಹೌದಪ್ಪ, ನಿನ್ನ ಪಾದಕ್ಕೆ ಎರಗುವೆ, ನಿನ್ನನ್ನೇ ಅಪ್ಪುವೆ, ನಿನ್ನನ್ನೇ ಅಪ್ಪುವೆ. ನಾನು ನಿನ್ನನ್ನೇ ಅಪ್ಪುವೆ, ಬೇರೇನು ಆಸೆ ಇಲ್ಲ ಯೇಸು ರಾಜ, ನಿನ್ನ ಹೊರತು, ನಿನ್ನ ಹೊರತು, ನಿನ್ನ ಹೊರತು, ನಿನ್ನ ಹೊರತು. ನೀನೇ ನನ್ನ ಆಸೆ ಬಿಡಿಸುವುದಕ್ಕಾಗಿ ಎಲ್ಲವನ್ನ ಶಿಲುಬೆಯಲ್ಲಿ ಮಾಡಿ ಮುಗಿಸಿದ್ದಾರೆ. ಸೊ ಆ ಕಾರ್ಯವನ್ನು ನಮ್ಮ ಜೀವಿತದಲ್ಲಿ ಎಕ್ಸಿಕ್ಯೂಟ್ ಮಾಡುವವರು ಹೋಲಿ ಸ್ಪಿರಿಟ್. ಹಲ್ಲೆಲೂಯಾ. ಶಿಲುಬೆಯ ಆ ಮಹತ್ವ, ಶಿಲುಬೆಯಲ್ಲಿ ಕರ್ತನು ಸಂಪಾದನೆ ಮಾಡಿದ ಬಿಡುಗಡೆ, ನಾವು ಅನುಭವಿಸಬೇಕಾದ ಎಲ್ಲ ವೇದನೆ ಸಂಕಟಗಳನ್ನೆಲ್ಲ ತಾನು ಹೊತ್ಕೊಂಡು ನಮಗೆ ಬಿಡುಗಡೆ ಕೊಟ್ಟನು. ನಮ್ಮ ರೋಗವನ್ನು ತಾನು ಅನುಭವಿಸಿ, ನಮ್ಮ ವೇದನೆಯನ್ನು ತಾನು ಅನುಭವಿಸಿ, ನಮ್ಮ ಸಂಕಟವನ್ನೆಲ್ಲ ತಾನು ಅನುಭವಿಸಿ ನಮಗೆ ಬಿಡುಗಡೆಯನ್ನು ಕೊಟ್ಟನು. ಅದನ್ನು ಹೊತ್ಕೊಂಡು ಬರುವವರು ನಮ್ಮೊಳಗೆ ಇಸ್ ದ ಹೋಲಿ ಸ್ಪಿರಿಟ್. ಥ್ರೂ ದ ಹೋಲಿ ಸ್ಪಿರಿಟ್ ವಿ ಎಕ್ಸ್ಪೀರಿಯನ್ಸ್ ದ ಡೆಲಿವರೆನ್ಸ್. ಹಲ್ಲೆಲೂಯಾ. ಓ, ಇಟ್ಸ್ ಎ ಗ್ರೇಟ್ ಟ್ರೂತ್. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಇದನ್ನು ಅನುಭವಿಸುವಂತೆ, ಈ ಬಿಡುಗಡೆಯನ್ನು ಅನುಭವಿಸುವಂತೆ ನಾವು ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡಬೇಕು. ದೇವರ ನಾಮಕ್ಕೆ ಸ್ತೋತ್ರ. ಮೊದಲನೇದಾಗಿ ನಮಗೆ ಬಿಡುಗಡೆ. ಎರಡನೇದಾಗಿ ಈ ದೇವರ ಆತ್ಮ ನಮ್ಮೊಳಗೆ ಬಂದುಬಿಟ್ರೆ ಸುಮ್ಮನಿರೋದಿಲ್ಲ, ಬೇರೆಯವ್ರಿಗೂ ಬಿಡುಗಡೆ ಅಂತೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಈ ರೀತಿಯಾಗಿ ಹೇಳ್ತಾರೆ. ಲೂಕನ ಸುವಾರ್ತೆ 4ನೇ ಅಧ್ಯಾಯ 18ನೇ ವಚನ. ಲೂಕ 4:18. ಕರ್ತನ ಆತ್ಮನು ನನ್ನ ಮೇಲೆ ಅದೆ, ಆತನು ನನ್ನನ್ನು ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು, ಸೆರೆಯವರಿಗೆ ಬಿಡುಗಡೆಯಾಗುವುದನ್ನು ಮತ್ತು ಕುರುಡರಿಗೆ ಕಣ್ಣು ಬರುವುದನ್ನು ಪ್ರಸಿದ್ಧಿಪಡಿಸುವುದಕ್ಕೂ, ಮನಮುರಿದವರನ್ನು ಬಿಡಿಸಿ ಕಳುಹಿಸುವುದಕ್ಕೂ, ಕರ್ತನು ನೇಮಿಸಿರುವ ಶುಭ ವರ್ಷವನ್ನು ಪ್ರಚುರಪಡಿಸುವುದಕ್ಕೂ ಆತನು ನನ್ನನ್ನು ಕಳುಹಿಸಿದ್ದಾನೆ ಎಂಬುದು. ಹಲ್ಲೆಲೂಯಾ. ಇಲ್ಲಿ ಬಹಳ ವಿಸ್ತಾರವಾದ ಅಂಶಗಳು ಅಡಗಿವೆ. ಪ್ರಾರಂಭದಲ್ಲಿ ಓದಿ, ಕರ್ತನ ಆತ್ಮನು ನನ್ನ ಮೇಲೆ. ಯಾಕೆ? ಆತನು ನನ್ನನ್ನು ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು. ನಾವು ಕಳೆದ ದಿನಗಳಲ್ಲಿ ಧ್ಯಾನ ಮಾಡಿದೆವು. ಪವಿತ್ರ ಆತ್ಮನು ನಮ್ಮೊಳಗೆ ಬಂದುಬಿಟ್ರೆ ಸುಮ್ಮನಿರೋಕ್ಕಾಗಲ್ಲ. ನಾವು ಶುಭ ವರ್ತಮಾನವನ್ನು ಸಾರುವವರಾಗಿರ್ತೀವಿ. ಐಡ್ಲಾಗಿ ಕೂತ್ಕೊಳ್ಳೋಕ್ಕಾಗಲ್ಲ. ಮದರ್ ಮೇರಿ ಪವಿತ್ರಾತ್ಮನ ಬಂದ ತಕ್ಷಣ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲಿಲ್ಲ. ಮಲೆನಾಡಿಗೆ ಓಡಿದಳು, ಅವಸರದಿಂದ ಹೋದಳು. ಯಾವುದಕ್ಕೆ? ಎಲಿಸಬೆತ್ತಲನ್ನು ವಂದಿಸಲಿಕ್ಕೆ. ಪವಿತ್ರಾತ್ಮನ ಹೊಂದಿದ ಪೇತ್ರನು ಸುಮ್ಮನಿರೋಕ್ಕಾಗಲಿಲ್ಲ. ಅವನು ಆ್ಯಕ್ಚುಲಿ ಅಂಜು ಬುರುಕ, ಆದರೆ ಸಾವಿರಾರು ಜನರ ಮುಂದೆ ಎದ್ದು ನಿಂತು ಧೈರ್ಯವಾಗಿ ಬೋಲ್ಡಾಗಿ ಪ್ರಸಂಗ ಮಾಡ್ತಾನೆ. ಯೇಸು ಸ್ವಾಮಿ ಹೆಸರನ್ನೇ ಹೇಳಬಾರ್ದು ಅಂತ ಹೇಳಿದಾಗ ಪವಿತ್ರಾತ್ಮನ ಅವರನ್ನು ಬಲಪಡಿಸಿ ಧೈರ್ಯದಿಂದ ಮಾತನಾಡುವಂತೆ ಮಾಡಿದನು. ಪವಿತ್ರಾತ್ಮನ ಅಭಿಷೇಕವನ್ನು ಹೊಂದಿಕೊಂಡ ಪೌಲನು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲಿಲ್ಲ. ಅವನು ದಮಸ್ಕಕ್ಕೆ ಜನರನ್ನು ಹಿಂಸೆ ಪಡಿಸ್ಲಿಕ್ಕೆ ಹೋದವನು ಅದೇ ದಮಸ್ಕದಲ್ಲಿ ತಡ ಮಾಡದೆ ದೇವರ ವಾಕ್ಯವನ್ನು ಪ್ರಸಂಗ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ದೇವರ ಆತ್ಮನು ಶುಭ ವರ್ತಮಾನವನ್ನು ಸಾರುವಂತೆ ಮಾಡ್ತಾನೆ. ಇದು ಆಲ್ರೆಡಿ ಧ್ಯಾನ ಮಾಡಿದ್ದೀವಿ. ಅದರಲ್ಲಿ ನೆಕ್ಸ್ಟ್ ಅಂಶವಾಗಿ ಸೆರೆಯವರಿಗೆ ಬಿಡುಗಡೆ ಆಗುವುದನ್ನು. ಮೊದಲನೇದಾಗಿ ನಾವು ನೋಡಿದ್ದು ನಮಗೆ ಬಿಡುಗಡೆ, ಈಗ ಇನ್ನೊಬ್ಬರಿಗೆ ಬಿಡುಗಡೆ. ನನಗೆ ಯೇಸು ಹೇಳ್ತಾ ಇದ್ದಾರೆ, ದೇವರಾತ್ಮನು ನನ್ನ ಮೇಲೆ ಸೆರೆಯಲ್ಲಿರುವವರಿಗೆ ಬಿಡುಗಡೆ ಕೊಡಲಿಕ್ಕಾಗಿ, ಟು ಸೆಟ್ ಅದರ್ಸ್ ಫ್ರೀ. ವೈ ಹೋಲಿ ಸ್ಪಿರಿಟ್ ಇನ್ಸೈಡ್ ಮೀ? ವೈ ಹೋಲಿ ಸ್ಪಿರಿಟ್ ಹಸ್ ಕಮ್ ಇನ್ ಟು ಮೀ? ಟು ಸೆಟ್ ಮೀ ಫ್ರೀ ಆ್ಯಂಡ್ ಟು ಸೆಟ್ ಅದರ್ಸ್ ಫ್ರೀ. ಹಲ್ಲೆಲೂಯಾ. ಇತರರನ್ನು ಕೂಡ ಬಿಡುಗಡೆ ಮಾಡುವುದಕ್ಕೆ. ನೀವು ಎಲ್ಲಿ ಹೋಗ್ತಿರೋ ಅಲ್ಲಿ ಬಿಡುಗಡೆ. ಹಲ್ಲೆಲೂಯಾ.
ಯಾರಾದರೂ ಸೋತು ಹೋಗಿದ್ದರೆ ನೀವು ಅಲ್ಲಿ ಹೋಗುವಾಗ, ದೇವರ ಆತ್ಮ ಭರಿತರಾಗಿ ನೀವು ಅಲ್ಲಿ ಹೋಗುವಾಗ ಅವರೊಳಗೆ ಚೈತನ್ಯ ಬಂದುಬಿಡ್ತದೆ, ಮನ ಸೋತ ಪರಿಸ್ಥಿತಿ ಹೋಗಿಬಿಡ್ತದೆ. ಅವ್ರು ಕುಗ್ಗಿ ಹೋಗಿದ್ರೆ ನೀವು ಅವ್ರನ್ನ ಎನ್ಕರೇಜ್ ಮಾಡಿಬಿಡ್ತೀರಿ. ಹಲ್ಲೆಲೂಯಾ. ಅವ್ರಿಗೆ ಚೈತನ್ಯವನ್ನು ತುಂಬಿಡ್ತೀರಿ. ಮರಿಯಳ ವಂದನೆಯನ್ನು ಕೇಳುತ್ತಲೇ ಎಲಿಜಬೆತ್ತಳ ಗರ್ಭದಲ್ಲಿರುವ ಕೂಸು ಹಾರಾಡಿತು. ಹಲ್ಲೆಲೂಯಾ. ನೀವು ಹೋದ್ರೇ ಅಲ್ಲೊಂದೇನೋ ಚೈತನ್ಯ ಬರ್ತದೆ. ಇನ್ನು ಜೀವನನೇ ಇಲ್ಲ ಅಂತಿರ್ತಾರೆ, ಕುಗ್ಗಿ ಹೋಗಿರ್ತಾರೆ, ಅಥವಾ ಒಂದು ಸಾವಿನ ಮನೆಯಲ್ಲಿ ಮನಸೋತಿರ್ತಾರೆ. ನೀವು ಅಲ್ಲಿ ಸ್ಟೆಪ್ ಇಟ್ಟರೆ ಅಲ್ಲೊಂದು ಚೈತನ್ಯ, ಉತ್ಸಾಹ, ನಿರೀಕ್ಷೆ, ಭರವಸೆ ಉಂಟಾಗ್ತದೆ. ಪ್ರೈಸ್ ದಿ ಲಾರ್ಡ್. ಪೇತ್ರನು ಹೋಗ್ತಿದ್ದಾಗೆ ನೆರಳು ಬಿದ್ದವರೆಲ್ಲ ವಾಸಿ ಆದ್ರಂತೆ. ಹಲ್ಲೆಲೂಯಾ. ಇವತ್ತು ನಮ್ಮ ನೆರಳು ಬಿದ್ದರೆ ಹುಟ್ಟುತ್ತಾ ಇರುವ ಹುಲ್ಲು ಒಣಗಿ ಹೋಗ್ತಾ ಇದೆ. ಇಲ್ಲ, ಇನ್ಮೇಲೆ ಹಾಗಿಲ್ಲ. ನಿಮ್ಮ ನೆರಳು ಬಿದ್ರೇ ಅತಿಶಯ ನಡೀತದೆ. ನೀವು ಕಾಲಿಟ್ಟರೆ ಅಲ್ಲಿರುವ ದುರಾತ್ಮಗಳ ಸೇನೆಗಳೆಲ್ಲ ಓಡಿ ಹೋಗ್ತದೆ. ಹಲ್ಲೆಲೂಯಾ. ನೀವು ಆಫೀಸೊಳಗೆ ಕಾಲಿಡುತ್ತಲೇ ಅಲ್ಲಿರುವ ದುರಾತ್ಮನ ಕಾರ್ಯಗಳೆಲ್ಲ ಚದರಿ ಹೊಡೋಗ್ಬಿಡ್ತದೆ. ಬಿಡುಗಡೆ. ಮಂಜೂಷವನ್ನು ಹೊತ್ತಂತಹ ಯಾಜಕರು ಯೋರ್ದಾನ್ ಹೊಳೆಯಲ್ಲಿ ಕಾಲಿಡುತ್ತಲೇ ಯೋರ್ದಾನ್ ಹೊಳೆ 2 ಭಾಗವಾಯಿತು. ಹಲ್ಲೆಲೂಯಾ. ದೆರ್ ಇಸ್ ಡೆಲಿವರೆನ್ಸ್. ನೀವು ಎಂಟ್ರಿ ಆಗುವಾಗಲೇ ಅಲ್ಲಿ ಕಾರ್ಯ ನಡೀತದೆ. ನಿಮ್ಮೊಳಗೆ ದೇವರ ಆತ್ಮನ ಬಲವನ್ನು ಅನುಭವಿಸಿ. ಮೊದಲನೇದಾಗಿ ನೀವು ಮನರಮ್ಯವಾಗಿರ್ತೀರಿ. ನೀವು ಯಾವ ಮನಸ್ಸೋತು ಹೋದ, ಕುಗ್ಗಿ ಹೋಗದ ಯಾವ ಪರಿಸ್ಥಿತಿಯಲ್ಲೂ ನೀವು ಬಂಧಿಸಲ್ಪಟ್ಟಿರೋದಿಲ್ಲ. ನೀವು ಚೈತನ್ಯ ಭರಿತರಾಗಿರ್ತೀರಿ. ಅದು ಮಾತ್ರ ಅಲ್ಲ, ನೀವು ಎಲ್ಲಿ ಹೋಗ್ತಿರೋ ಅಲ್ಲಿ ಬಿಡುಗಡೆಯನ್ನು ತರುವವರಾಗಿರ್ತೀರಿ. ಹಲ್ಲೆಲೂಯಾ. ಬಿಕಾಸ್ ಆಫ್ ದ ಹೋಲಿ ಸ್ಪಿರಿಟ್ ಹೂ ಈಸ್ ಇನ್ ಯು. ಅದಕ್ಕಾಗಿ ನಮ್ಮೊಳಗೆ ಪವಿತ್ರಾತ್ಮ ಇಟ್ಟಿದ್ದಾನೆ. ನಾವು ಎಲ್ಲಿ ಹೋದರೂ ಬಿಡುಗಡೆ ಕೊಡುವವರು. ಒಂದು ವೇಳೆ ಸೋತು ಹೋಗಿದ್ರೆ ಅವ್ರಿಗೆ ಚೈತನ್ಯ ತುಂಬಿಸುವವರು. ವ್ಯಾಧಿಯಲ್ಲಿದ್ದರೆ ಅವ್ರಿಗೆ ಸೌಖ್ಯವನ್ನು ಕೊಡುವವರು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೀವು ಕಾಲಿಡುವಾಗಲೇ ದುರಾತ್ಮಗಳೆಲ್ಲ ಹೆದರಿ ಓಡ್ತದೆ. ಕರ್ತನ ನಾಮಕ್ಕೆ ಸ್ತೋತ್ರ. ಯಾಕಂದರೆ ನಿಮ್ಮೊಳಗೆ ಬಿಡುಗಡೆಯ ಆತ್ಮನಿದ್ದಾನೆ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಈ ಕಾರ್ಯ ಇವತ್ತು ದೇವರ ಮಕ್ಕಳಲ್ಲಿ ಜರುಗಬೇಕು. ಬಿಡುಗಡೆಯ ಜೀವಿತವನ್ನು ನಾವು ಅನುಭವಿಸ್ಬೇಕು. ಇವತ್ತು ಬಂಧನದಲ್ಲಿರಬಾರ್ದು. ದೇವ ಮಕ್ಕಳು ಬಂಧನದಲ್ಲಿರ್ಬೋದು. ಬಂಧನ ಅಂತ ಹೇಳಿದ್ರೆ ಅವ್ರು ಏನು ಮಾಡೋಕ್ಕಾಗ್ತಾ ಇಲ್ಲ ಅನ್ನುವಂಥ ಸ್ಥಿತಿಯಲ್ಲಿ ಇರಬಾರ್ದು. ಅಯ್ಯೋ ಇದು ಮಾಡಬಾರ್ದು ಅಂತೀನಿ, ಅದನ್ನೇ ಮಾಡಿಬಿಡ್ತೀನಲ್ಲ, ಹೀ ಈಸ್ ಬೌಂಡ್. ಆದರೆ ವೆನ್ ದೇರ್ ಇಸ್ ಹೋಲಿ ಸ್ಪಿರಿಟ್, ಅದು ಮಾಡಬಾರ್ದಾ? ಮಾಡಲ್ಲ. ಬಿಕಾಸ್ ಹೋಲಿ ಸ್ಪಿರಿಟ್ ಈಸ್ ಸ್ಟ್ರೆಂಥನಿಂಗ್ ಯು. ದೇವರು ನಿಮ್ಮನ್ನು ಬಿಡುಗಡೆ ಕೊಟ್ಟು ಜಯದಲ್ಲಿ ನಡೆಸಿದ್ದಾನೆ. ನೀವು ಬಂಧನಕ್ಕೆ ಒಳಗಾದವರಲ್ಲ. ಬಂಧನದಲ್ಲಿರುವವರು ಆ ಅಧಿಕಾರಿ ಏನು ಹೇಳ್ತಾನೋ ಅದನ್ನೇ ಮಾಡಬೇಕು. ಕೂತ್ಕೊಂಡ್ರೆ ಕೂತ್ಕೋಬೇಕು, ಎದ್ದೇಳಂದರೆ ಎದ್ದೇಳಬೇಕು. ಆದರೆ ನಾವು ಬಂಧನದಲ್ಲಿಲ್ಲ. ವಿ ಆರ್ ಸೆಟ್ ಫ್ರೀ. ಯಾವುದು ಕೂಡ ನಮ್ಮನ್ನು ಬಗ್ಗು ಬಡಿಲಿಕ್ಕಾಗಲ್ಲ. ಇಚ್ಛಾಶೆಗಳು ನಮ್ಮನ್ನು ಬಂಧನದಲ್ಲಿ ಇಡೋಕ್ಕಾಗಲ್ಲ. ಹಲ್ಲೆಲೂಯಾ. ರೋಗ ನಮ್ಮನ್ನು ಬಂಧನದಲ್ಲಿ ಇಡೋಕ್ಕಾಗಲ್ಲ. ಕೊರೋನಾ ನಮ್ಮನ್ನು ಬಂಧಿಸಿ ಇಡೋಕ್ಕಾಗಲ್ಲ. ನಮ್ಮನ್ನು ಮಲಗಿಸೋಕ್ಕಾಗಲ್ಲ ಕೊರೋನಾ. ವಿ ಆರ್ ಸೆಟ್ ಫ್ರೀ ಬಿಕಾಸ್ ಆಫ್ ದ ಹೋಲಿ ಸ್ಪಿರಿಟ್ ಇನ್ ಮೀ. ನನ್ನೊಳಗೆ, ಈ ಲೋಕದಲ್ಲಿರುವ ಆತನಿಗಿಂತ ನನ್ನೊಳಗಿರುವ ಆತ್ಮನು ದೊಡ್ಡವನು. ಹಲ್ಲೆಲೂಯಾ. ನನಗೆ ಮಾತ್ರ ಬಿಡುಗಡೆ ಇಲ್ಲ, ನಾನು ಹೋಗುವ ಜಾಗದಲ್ಲೆಲ್ಲ ಬಿಡುಗಡೆ. ನನ್ನಿಂದ ನನ್ನ ಆಫೀಸ್ಗೆ ಬಿಡುಗಡೆ. ಹಲ್ಲೆಲೂಯಾ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ಸಾರಿ ನಾನು ಬಸ್ಸಲ್ಲಿ ಹೋಗ್ತಾ ಇದ್ದೆ, ತುಂಬ ವರ್ಷಗಳ ಹಿಂದೆ. ಆ ಬಸ್ಸು ಮೈಸೂರಿಗೆ ಹೋಗುವಾಗ, ಕೊಳ್ಳೇಗಾಲದಿಂದ ಮೈಸೂರಿಗೆ ಹೋಗುವಾಗ, ಹಳೆ ರಸ್ತೆ, ಈಗಿನದಲ್ಲ, ಹಳೆ ರಸ್ತೆ. ಈ ಕುರುಬೂರು ದಾಟಿದ ತಕ್ಷಣ ಬಸ್ ಹೋಗಿ ಮಗಚ್ಕೊಂಡ್ಬಿಡ್ತು. ಬಸ್ಸು ಹೇಗೆ ಬಿದ್ದಿತ್ತು ಅಂತ ಹೇಳಿದ್ರೆ, ಜನ ಎಲ್ಲ ಕಿರ್ಚಿದ್ರು. ಆಮೇಲೆ ಅದೇನು ತೊಂದರೆ ಆಗಲಿ, ಎಲ್ಲ ಹೊರಗೆ ಬಂದರು. ಹೊರಗೆ ಬಂದು ನಿಂತ್ಕೊಂಡ ಮೇಲೆ ಎಲ್ಲರಿಗೂ ಆಶ್ಚರ್ಯ ಏನಂದರೆ, ಇಷ್ಟು ಬಾಗಿದೆಯಲ್ಲ, ಯಾಕೆ ಆ ಬಸ್ ಬೀಳಲಿಲ್ಲ? ತುಂಬ ಬಾಗಿದೆ, ಆದರೆ ಬಿದ್ದಿಲ್ಲ. ಎಲ್ಲ ಆಶ್ಚರ್ಯ ಪಡ್ತಾಯಿದ್ರು. ಸರ್, ನನಗೂ ಆಶ್ಚರ್ಯ ಆಯಿತು, ಯಾಕೆ ಅದು ಬಿದ್ದಿಲ್ಲ ಅಂತ ಹೇಳಿ. ಸರಿ, ನಾವೆಲ್ಲ ಬೇರೆ ಬಸ್ ಹತ್ತಿ ಮೈಸೂರು ಹೋದ್ವಿ. ನನ್ನ ಕೆಲಸ ಮುಗಿಸಿ ನಾನು ವಾಪಸ್ ಬಂದೆ. ನನ್ನ ಆತ್ಮಿಕ ನಾಯಕರ ಹತ್ರ ಇದನ್ನು ಶೇರ್ ಮಾಡ್ತಾಯಿದ್ದೆ. ಈ ರೀತಿಯಾಗಿ ಬಸ್ಸಲ್ಲಿ ಹೋಗ್ತಾ ಇದೆ, ಬಸ್ಸು ಹಳ್ಳದಲ್ಲಿ ಬಿದ್ದೋಯ್ತು ಅಂದರೆ ಬಾಗ್ಬಿಡ್ತು. ಎಲ್ಲರಿಗೂ ಆಶ್ಚರ್ಯ ಏನಂದರೆ, ಯಾಕೆ ಇಷ್ಟು ಭಾಗದ ಮೇಲೆ ಬೀಳಲಿಲ್ವಲ್ಲ, ಏನು ಸಪೋರ್ಟ್ ಹಿಡ್ಕೊಂಡಿದೆ ಅಂತ ಹೇಳಿ ಯಾರಿಗೂ ಗೊತ್ತಾಗಲಿಲ್ಲ ಅಂತ ಹೇಳಿದೆ. ಅವ್ರು ಒಂದೇ ಒಂದು ಮಾತು ಹೇಳಿದ್ರು, ನೀನಿದೆಯಲ್ಲ ಒಳಗಡೆ, ಅದು ಹೆಂಗೆ ಬಿದ್ದುಬಿಡುತ್ತೆ ಅಂತ ಹೇಳಿದ್ರು. ಹಲ್ಲೆಲೂಯಾ. ಒಳಗೆ ನೀನಿದೆಯಲ್ಲಪ್ಪ, ಅದು ಹೆಂಗೆ ಬಿದ್ದುಬಿಡುತ್ತೆ ಅಂತ ಹೇಳಿ. ಹಲ್ಲೆಲೂಯಾ. ನಾವಿದ್ರೇ ಅಲ್ಲಿ ಏನೋ ಒಂದು ಅತಿಶಯ. ಯಾಕಂದರೆ ನಮ್ಮೊಳಗೆ ಸಾಧಾರಣ ವ್ಯಕ್ತಿ ಇಲ್ಲ, ಈಸ್ ದ ಹೋಲಿ ಸ್ಪಿರಿಟ್.
ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯಾವ ಅಂಧಕಾರ ಶಕ್ತಿಗೂ ಹಿಡಿತಾ ಇಲ್ಲ. ಎಲ್ಲ ಬಂಧನಗಳನ್ನು ಮುರಿಯುವ ಸೈತಾನ, ಎಲ್ಲ ತಂತ್ರಗಳನ್ನು ಮುರಿಯುವ ದೈವ ಸಾಮರ್ಥ್ಯ ನಮ್ಮೊಳಗೆ ಇದೆ. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರ. ಇದನ್ನು ಅನುಭವಿಸಿ ಬಾಳಬೇಕು. ನಮ್ಮೊಳಗಿರುವಂಥ ಪೊಟೆನ್ಷಿಯಲ್ ಏನೆಂಬುದನ್ನು ಇವತ್ತು ದೇವರ ಮಕ್ಕಳು ಎಕ್ಸ್ಪೀರಿಯನ್ಸ್ ಮಾಡಬೇಕು. ನನ್ನೊಳಗಿರುವ ಆತ್ಮನು ಬಿಡುಗಡೆ ಆತ್ಮನು. ನಥಿಂಗ್ ಕ್ಯಾನ್ ಬೈಂಡ್ ಮೀ. ಐ ಆಮ್ ಸೆಟ್ ಫ್ರೀ. ಸಿಕ್ನೆಸ್ಸಿಂದ ಫ್ರೀ, ಕುಗ್ಗಿದ ಮನೋಭಾವನೆಯಿಂದ ಫ್ರೀ, ಹೋರಾಟದಿಂದ ಫ್ರೀ. and I am also called to set others free. Hallelujah. ಎಲ್ಲಿ ನಾನು ಹೆಜ್ಜೆ ಇಡ್ತೀನೋ ಅಲ್ಲಿ ಬಿಡುಗಡೆ. ಹಲ್ಲೆಲೂಯಾ. ಒಂದು ನಿಮಿಷ ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಕರ್ತನೇ, ನನ್ನ ಜೀವಿತದಲ್ಲಿ ಈ ಬಿಡುಗಡೆಯನ್ನು ನಾನು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಕರ್ತನ ಆತ್ಮನು ಎಲ್ಲಿದ್ದಾನೋ ಅಲ್ಲಿ ಬಿಡುಗಡೆ. ನನ್ನ ಜೀವಿತದಲ್ಲಿ ಈ ಬಿಡುಗಡೆಯನ್ನು ನಾನು ಎಕ್ಸ್ಪೀರಿಯನ್ಸ್ ಮಾಡಬೇಕು. ನನ್ನೊಳಗೆ ದೇವರಾತ್ಮನು ಇರೋದ್ರಿಂದ ನನ್ನನ್ನು ಯಾವುದು ಬಂಧಿಸೋಕ್ಕಾಗಲ್ಲ. ಯಾವ ವ್ಯಾಧಿ ಬಂಧಿಸೋಕ್ಕಾಗಲ್ಲ. ಯಾವ ಸಮಸ್ಯೆ ಬಂಧಿಸೋಕ್ಕಾಗಲ್ಲ. ಯಾವ ಸನ್ನಿವೇಶವನ್ನು ನನ್ನ ಬೈಂಡ್ ಮಾಡೋಕ್ಕಾಗಲ್ಲ ಯೇಸುವಿನ ನಾಮದಲ್ಲಿ. ಅಲ್ಲ, ಯಾಕಂದರೆ ನನ್ನೊಳಗಿರುವ ಆತ್ಮನು, ಓ ಹಲ್ಲೆಲೂಯಾ, ಪವರ್ಫುಲ್ ಸ್ಪಿರಿಟ್. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಈ ಪರಿಜ್ಞಾನ ಎಲ್ಲ ದೇವ ಮಕ್ಕಳಿಗೆ ಬರಲಿ. ಎಲ್ಲ ದೇವ ಮಕ್ಕಳಿಗೆ ಬರಲಿ ಸ್ವಾಮಿ. ಥ್ಯಾಂಕ್ ಯು. ನಾನು ಅನುಭವಿಸುವಂತೆ ಕೃಪೆ ಉಂಟಾಗಲಿ. ಎಲ್ಲ ದೇವಜನರು, ನಮ್ಮ ಕರ್ನಾಟಕದಾದ್ಯಂತ, ನಮ್ಮ ದೇಶದಾದ್ಯಂತ ಇರುವಂಥ ಎಲ್ಲ ದೇವಜನರು ತಮ್ಮೊಳಗಿರುವಂಥ ಪೊಟೆನ್ಷಿಯಲ್ನ ಸಾಮರ್ಥ್ಯವನ್ನು, ತನ್ನೊಳಗಿರುವಂಥ ಪವಿತ್ರಾತ್ಮನ ಸಾಮರ್ಥ್ಯವನ್ನು ಗ್ರಹಿಸಲಿಕ್ಕೆ ಕೃಪೆ ಕೊಡಪ್ಪ. ಅದನ್ನು ಅನುಭವಿಸಲಿಕ್ಕೆ ಕೃಪೆ ಕೊಡಪ್ಪ. ನಥಿಂಗ್ ಕ್ಯಾನ್ ಬೈಂಡ್. ವಿ ಆರ್ ಸೆಟ್ ಫ್ರೀ. ನಮ್ಮೊಳಗಿರುವ ಆತ್ಮನ ಪವರ್ ಎಲ್ಲ ಬಂಧನಗಳನ್ನು ಮುರಿದು ಲಯ ಮಾಡುವಂತಹ ಸಾಮರ್ಥ್ಯ, ಎನರ್ಜಿ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಪ್ರತಿಯೊಬ್ಬರು ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕೆ ಕೃಪೆ ಕೊಡಪ್ಪ. ಯಾವ ರೀತಿಯಲ್ಲೂ ದೇವರ ಸೇವಕರುಗಳು, ದೇವ ಜನರು, ಕರ್ತನ ಆತ್ಮಿಕ ಮಕ್ಕಳು ಯಾರು ಕುಗ್ಗಿ ಹೋಗಬಾರ್ದು. ಯಾರು ಕುಗ್ಗಿ ಹೋಗಬಾರ್ದು ಸ್ವಾಮಿ. ಯಾರು ಬಲಹೀನ ಆಗಬಾರ್ದು. ಶರೀರದಲ್ಲಾಗಲಿ, ಜೀವಿತ ಯಾವುದೇ ವಿಚಾರದಲ್ಲಾಗಲಿ. ಕರ್ತನೆ, ಈ ಒಂದು ಧೈರ್ಯವನ್ನು ತಗೊಳ್ಳಿ. ನನ್ನೊಳಗಿರುವ ಆತ್ಮನು ಬಿಡುಗಡೆ ಆತ್ಮನು. ನನ್ನೊಳಗಿರುವ ಆತ್ಮನು ಜಯದ ಆತ್ಮನು. ಹಲ್ಲೆಲೂಯಾ. ಪ್ರತಿಯೊಬ್ಬರು ಇದನ್ನು ಗ್ರಹಿಸುವಂತೆ ಸಹಾಯ ನೀಡಿ ಸ್ವಾಮಿ. ಪ್ರತಿಯೊಬ್ಬರು ಇದನ್ನು ಗ್ರಹಿಸುವಂತೆ ಸಹಾಯ ನೀಡಪ್ಪ. ಹಲ್ಲೆಲೂಯಾ. ಅದು ಮಾತ್ರ ಅಲ್ಲ, ಕರ್ತನ ಇವತ್ತು ವಾಕ್ಯದಲ್ಲಿ ಧ್ಯಾನ ಮಾಡಿದ ಹಾಗೆ ಯೇಸುವಿನಲ್ಲಿ ಪವಿತ್ರಾತ್ಮನು ಬಂದ ಉದ್ದೇಶವೇ ಬಂಧಿತರನ್ನು, ಸೆರೆಯಲ್ಲಿರುವವರನ್ನು ಬಿಡುಗಡೆ ಮಾಡಲಿಕ್ಕೆ. ಹಲ್ಲೆಲೂಯಾ. ವಿ ಆರ್ ಕಾಲ್ಡ್ ಟು ಸೆಟ್ ಅದರ್ಸ್ ಆಲ್ಸೋ ಫ್ರೀ. ಹಲ್ಲೆಲೂಯಾ. ಇತರರನ್ನು ಕೂಡ ನಾವು ಡೆಲಿವರ್ ಮಾಡಬೇಕು. ಯಾರಾದರೂ ಮನಸ್ಸೋತು ಹೋಗಿದ್ರೆ, ಕುಗ್ಗಿ ಹೋಗಿದ್ರೆ, ಲಾರ್ಡ್, ನಮ್ಮೊಳಗಿರುವ ದೇವರ ಆತ್ಮನು ಅವರನ್ನು ಬಿಡುಗಡೆ ಮಾಡಲಿಕ್ಕಾಗಿನೇ. ಥ್ಯಾಂಕ್ ಯು ಜೀಸಸ್. ನನ್ನ ಆಫೀಸ್ನಲ್ಲಿ ಕರ್ತನೆ, ನಾನು ಅನೇಕರನ್ನ ಚೈತನ್ಯಗೊಳಿಸುವವನಾಗಿ, ಅವರ ಬಂಧನಗಳಿಂದ, ಅವರ ಕುಗ್ಗಿದ ಪರಿಸ್ಥಿತಿಯಿಂದ ಅವ್ರನ್ನ ಬಿಡಿಸುವವನಾಗಿ ಬೆಳಗುವಂತೆ ಸಹಾಯ ನೀಡು. ಹೌದಪ್ಪ ಕರ್ತನೆ, ನಮ್ಮ ಜೊತೆಯಲ್ಲಿರುವ, ನಮ್ಮ ಪ್ರಾಂತ್ಯದಲ್ಲಿರುವ, ನಮ್ಮ ರಾಜ್ಯದಲ್ಲಿರುವ, ನಮ್ಮ ದೇಶದಲ್ಲಿರುವ ಎಲ್ಲ ದೇವಜನರು ಈ ರೀತಿಯಾಗಿ ಫಂಕ್ಷನ್ ಮಾಡಬೇಕು ಸ್ವಾಮಿ. ಇನ್ನರ್ ಪವರ್ನಲ್ಲಿ, ಹೋಲಿ ಸ್ಪಿರಿಟ್ ಪವರ್ನಲ್ಲಿ ಕರ್ತನೆ ಕಾರ್ಯ ಸಾಧನೆಗೆ ಇಳಿಬೇಕಪ್ಪ. ತಮ್ಮ ಆಫೀಸ್ನಲ್ಲಿ, ತಮ್ಮ ಪ್ರಯಾಣದಲ್ಲಿ, ತಮ್ಮ ಕರ್ತನ ಜೀವಿತದ ನಾನಾ ಸನ್ನಿವೇಶಗಳಲ್ಲಿ ತಮ್ಮೊಳಗಿರುವ ಪೊಟೆನ್ಷಿಯಲ್ನ ಎಕ್ಸಿಬಿಟ್ ಮಾಡಬೇಕು ಸ್ವಾಮಿ. ಅನೇಕರನ್ನ ಬಿಡಿಸ್ಬೇಕು, ಅನೇಕರನ್ನ ರಕ್ಷಿಸಬೇಕು, ಅನೇಕರಿಗೆ ಚೈತನ್ಯ ತುಂಬಬೇಕು, ಬೇರೆಯವರಿಗೆ ಬಲ ಕೊಡಲಿಕ್ಕೆ, ಚೈತನ್ಯ ಕೊಡಲಿಕ್ಕೆ, ಬಿಡುಗಡೆ ಕೊಡಲಿಕ್ಕಾಗಿಯೇ ನೀವು ಕರ್ತನೆ ನೇಮಿಸಿದ್ದೀರಿ. ಹಲ್ಲೆಲೂಯಾ. ನಿರ್ದಿಷ್ಟ ಆಫೀಸ್ನಲ್ಲಿ ಒಬ್ಬರು ನೇಮಿಸಿರುವುದು ಕರ್ತನೆ, ಇವರ ಮೂಲಕ ಆ ಆಫೀಸ್ನಲ್ಲಿರುವ ಎಲ್ಲರಿಗೂ ಸಹ ಚೈತನ್ಯವು, ಬಲವು, ಎನ್ಕರೇಜ್ಮೆಂಟ್ ಉಂಟಾಗಲಿಕ್ಕೆ, ಅವ್ರನ್ನ ಬಿಡುಗಡೆ ಮಾಡಲಿಕ್ಕೆ, ಡೆಲಿವರ್ ಮಾಡಲಿಕ್ಕೆ, ಅವರ ನಾನಾ ರೀತಿಯ ಟೆನ್ಷನ್ಗಳಿಂದ ಅವ್ರನ್ನ ಬಿಡುಗಡೆ ಮಾಡಲಿಕ್ಕೆ, ನಾನಾ ರೀತಿಯ ರೋಗಗಳಿಂದ ಬಿಡುಗಡೆ ಮಾಡಲಿಕ್ಕೆ. ಹಲ್ಲೆಲೂಯಾ. ಪ್ರತಿಯೊಬ್ಬ ದೇವರ ಮಗು ಈ ಸತ್ಯಾರ್ಥವನ್ನು ಗ್ರಹಿಸಿಕೊಂಡು ಎಕ್ಸಿಕ್ಯೂಟ್ ಮಾಡಲಿಕ್ಕೆ, ಕಾರ್ಯ ನಿರ್ವಹಿಸಲಿಕ್ಕೆ ನೀನು ಕೃಪೆ ಕೊಡು ಸ್ವಾಮಿ. ತಾವು ಡ್ಯೂಟಿ ಮಾಡೋ ಜಾಗದಲ್ಲಿ, ಹೋಗೋ ಜಾಗದಲ್ಲಿ, ಬರುವ ಜಾಗದಲ್ಲಿ ಅನೇಕರನ್ನು ಬಿಡುಗಡೆಗೆ ನಡೆಸುವಂತಹ ಒಂದು ದೈವ ಕೃಪೆ ಒಬ್ಬೊಬ್ಬರಿಗೂ ಉಂಟಾಗಲಿ. ಪವಿತ್ರಾತ್ಮನು ಒಳಗಿದ್ದು ಈ ಕಾರ್ಯವನ್ನು ಸಾಧಿಸಬೇಕು ಅಂತ ನಾವು ಬೇಡಿಕೊಳ್ತೇವೆ. ಬಿಡುಗಡೆಯ ಆತ್ಮನೇ ಕರ್ತನೆ, ಒಬ್ಬೊಬ್ಬರೊಳಗಿದ್ದು ಬಿಡುಗಡೆ ಮಾಡು, ಒಬ್ಬೊಬ್ಬರನ್ನು ಬಿಡುಗಡೆ ಮಾಡು. ಅದು ಮಾತ್ರ ಅಲ್ಲ, ಒಬ್ಬೊಬ್ಬರೊಳಗಿದ್ದು ಇತರರನ್ನು, ಅನೇಕರನ್ನು ಬಿಡುಗಡೆ ಮಾಡಪ್ಪ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಸೌಲನು ಕಿನ್ನರಿ ಬಾರಿಸಿದಾಗ, ದಾವೀದನು ಕಿನ್ನರಿ ಬಾರಿಸಿದಾಗ ಸೌಲನಿಗೆ ಬಿಡುಗಡೆ. ಹೌದು, ಸೌಲನಿಗೆ ಬಿಡುಗಡೆ, ದಾವೀದನು ಕಿನ್ನರಿ ಬಾರಿಸಿದಾಗ. ಹಲ್ಲೆಲೂಯಾ. ಹೌದು ಕರ್ತನೆ, ಇವತ್ತು ನನ್ನ ಜೊತೆ ಸೇರಿ ಯಾರೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಅವರು ಅನೇಕರಿಗೆ ಬಿಡುಗಡೆನ ತರುವವರು.
ಥ್ಯಾಂಕ್ ಯು. ಅನೇಕರಿಗೆ ಬಿಡುಗಡೆಯನ್ನು ತರುವವರು, ಅದು ಬಿಡುಗಡೆಯನ್ನು ತರಲಿ ಸ್ವಾಮಿ. ತನ್ನ ಕುಟುಂಬದಲ್ಲಿ ತರಲಿ, ತಾನು ಕೆಲಸ ಮಾಡೋ ಜಾಗದಲ್ಲಿ, ತಾನು ಹೋಗೋ ಬರೋ ಪ್ರಾಂತ್ಯಗಳಲ್ಲಿ, ಕಾಲಿಡುವ ಪಟ್ಟಣದಲ್ಲಿ, ಗ್ರಾಮದಲ್ಲಿ ಬಿಡುಗಡೆ. ಒಬ್ಬ ದೇವ ಸೇವಕನು, ಒಬ್ಬ ದೇವರ ಮಗು ಒಂದು ಪಟ್ಟಣದಲ್ಲಿ ಕಾಲಿಟ್ಟರೆ ಆ ಪಟ್ಟಣದ ಎಲ್ಲ ಅಂಧಕಾರ, ಕೋಟೆ, ಕೊತ್ತಲುಗಳು, ದೊರೆತನಗಳೆಲ್ಲ ಬುಡ ಸಮೇತ ನಡುಗಳೆ. ಹಲ್ಲೆಲೂಯಾ. ಅಂಥ ಪವರ್ನ ಎಕ್ಸಿಬಿಟ್ ಮಾಡಲಿಕ್ಕೆ ಪ್ರತಿಯೊಬ್ಬರಿಗೂ ಕೃಪೆ ಕೊಡು ಸ್ವಾಮಿ. ಬ್ಲೆಸ್ ಎವ್ರಿ ಒನ್. ಥ್ಯಾಂಕ್ ಯು. ಆಶೀರ್ವದಿಸು, ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಜೀವವುಳ್ಳ ಪರಲೋಕ ತಂದೆ. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನಗಳಲ್ಲಿ ನಾವು ಚಿತ್ರದುರ್ಗ ಜಿಲ್ಲೆಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡೋಣ. ಚಿತ್ರದುರ್ಗ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲೂ ದೈವ ಕೃಪೆ ಪ್ರಕಟ ಆಗಲಿ. ಹಲ್ಲೆಲೂಯಾ. ಎಲ್ಲ ಪ್ರಾಂತ್ಯದಲ್ಲೂ ದೈವ ಕೃಪೆ ಪ್ರಕಟ ಆಗಲಿ. ಮೊದಲನೇದಾಗಿ ಎಲ್ಲ ರಕ್ಷಣೆ ಹೊಂದಿದ ದೇವಜನರಿಗಾಗಿ, ಸೇವಕರುಗಳಿಗಾಗಿ, ಸಭೆಗಳಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಚಿತ್ರದುರ್ಗದಲ್ಲಿರುವಂಥ ಎಲ್ಲ ಆತ್ಮಿಕ ಮಕ್ಕಳು ವಾಕ್ಯದಲ್ಲಿ, ಪ್ರಾರ್ಥನೆಯಲ್ಲಿ ಬಲಗೊಂಡು ಇನ್ನು ಅನೇಕರಿಗೆ ಸಾಕ್ಷಿಗಳಾಗಿ ಬೆಳಗುವಂತೆ ದೇವರು ಕೃಪೆ ಕೊಡಲಿ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡುವ. ಸೇವಕರುಗಳನ್ನು ಆಶೀರ್ವದಿಸಿ ಅವರ ಸೇವೆಯಲ್ಲಿ ಒಳ್ಳೆಯ ವಿಸ್ತರಣೆಯನ್ನು ಕೊಡುವಂತೆ, ಸೇವೆ ಇಲ್ಲದ ಕಡೆಗಳಲ್ಲಿ ಸೇವೆಗಳು ಸ್ಥಾಪನೆ ಆಗುವಂತೆ ಪ್ರತಿಯೊಬ್ಬರು ಸೇವಕರನ್ನು, ಚಿತ್ರದುರ್ಗ ಜಿಲ್ಲೆಯಿರುವ ಪ್ರತಿಯೊಬ್ಬರು ಸೇವಕರನ್ನು ಸಹ ಕರ್ತನು ಬಲವಾಗಿ ಉಪಯೋಗಿಸುವಂತೆ ನಾವು ಪ್ರಾರ್ಥನೆ ಮಾಡೋಣ. ಕೃಪಾ ಸಂಪನ್ನನಾದ ದೇವರೇ, ಈ ದಿನ ನಾವು ಚಿತ್ರದುರ್ಗ ಜಿಲ್ಲೆಗೋಸ್ಕರವಾಗಿ ನಿನ್ನ ಸನ್ನಿಧಾನದಲ್ಲಿ ಬೇಡಿಕೊಳ್ತೇವೆ. ಚಿತ್ರದುರ್ಗ ಜಿಲ್ಲೆಯಲ್ಲಿರುವ ಎಲ್ಲ ದೇವ ಮಕ್ಕಳನ್ನು, ರಕ್ಷಣೆ ಹೊಂದಿದ ದೇವ ಮಕ್ಕಳನ್ನು ಆಶೀರ್ವದಿಸಪ್ಪ. ಪ್ರತಿಯೊಬ್ಬರಿಗೂ ನಿನ್ನ ವಿಶೇಷ ಕೃಪೆ ಉಂಟಾಗಲಿ. ನಿನ್ನೊಂದಿಗಿನ ನಿಕಟ ಬಾಂಧವ್ಯದಲ್ಲಿ ಬಾಳಲಿಕ್ಕೆ, ಕರ್ತನ ವಾಕ್ಯದಲ್ಲಿ, ಪ್ರಾರ್ಥನೆಯಲ್ಲಿ, ಸಾಕ್ಷಿ ಜೀವಿತದಲ್ಲಿ ಬೆಳಗಲಿಕ್ಕೆ ಕೃಪೆ ಕೊಡು ಸ್ವಾಮಿ. ಕರ್ತನ ಅರ್ಥಗರ್ಭಿತವಾದ ಆತ್ಮಿಕ ಜೀವಿತವನ್ನು ಪ್ರತಿಯೊಬ್ಬರು ಜೀವಿಸಲಿ ಸ್ವಾಮಿ. ನೀನು ಆಶೀರ್ವದಿಸು. ಥ್ಯಾಂಕ್ ಯು. ಅವರನ್ನು ಆತ್ಮಿಕವಾಗಿ ನಡೆಸ್ತಾ ಇರುವ, ಬೆಳೆಸ್ತಾ ಇರುವ ಎಲ್ಲ ಸೇವಕರುಗಳಿಗಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಕರ್ತನೇ, ಒಬ್ಬ ನನಗೆ ಸೇವೆ ಮಾಡಿದರೆ ತಂದೆ ಅವನನ್ನು ಘನಪಡಿಸ್ತಾನೆ ಅಂತ ಹೇಳಿ ನಿನ್ನ ವಾಕ್ಯದಲ್ಲಿ ನೋಡ್ತೇವೆ ಸ್ವಾಮಿ. ತಂದೆಯ ಘನತೆ ಅವ್ರಿಗುಂಟಾಗಲಿ, ಅಗತ್ಯಗಳು ಪೂರೈಕೆ ಆಗಲಿ, ಸೇವೆ ಅಗತ್ಯಗಳು ಪೂರೈಕೆ ಆಗಲಿ. ಸ್ಥಳ ಬೇಕಾದವರಿಗೆ ಸ್ಥಳ ಕೊಡು ಸ್ವಾಮಿ. ಕಟ್ಟಡ ಬೇಕಾದವರಿಗೆ ಕಟ್ಟಡ ಕೊಡಪ್ಪ. ಚಿತ್ರದುರ್ಗ ಜಿಲ್ಲೆಯಲ್ಲಿರುವಂಥ ಎಲ್ಲ ಸೇವಕರುಗಳಿಗೆ ಕಟ್ಟಡ ಬೇಕಾದವರಿಗೆ ಕಟ್ಟಡ ಕೊಡು ಸ್ವಾಮಿ. ವಾಹನಗಳ ಅಗತ್ಯ ಇರುವವರಿಗೆ ವಾಹನಗಳನ್ನು ಒದಗಿಸಿಕೊಡು ಸ್ವಾಮಿ. ಈಗಾಗಲೇ ನೀನು ಸ್ಥಾಪಿಸಿರುವ ಎಲ್ಲ ಸಭೆಗಳಿಗಾಗಿ, ಸೇವಕರುಗಳಿಗಾಗಿ ಸ್ತೋತ್ರ. ಪ್ರತಿಯೊಬ್ಬರನ್ನು ಕರ್ತನೆ ಇನ್ನೂ ಉನ್ನತ ಬಲದಿಂದಲೂ ಅಭಿಷೇಕದಿಂದ ತುಂಬಿಸಿ ಪ್ರತಿಯೊಬ್ಬರ ಸೇವೆಯ ಎಲ್ಲೆಗಳನ್ನು ವಿಸ್ತರಿಸಬೇಕಂತ ನಾವು ಬೇಡಿಕೊಳ್ತೇವೆ. ಚಿತ್ರದುರ್ಗದ ಜಿಲ್ಲೆಯಲ್ಲಿರುವಂಥ ಪ್ರತಿಯೊಂದು ಸಭೆಯು, ಪ್ರತಿಯೊಂದು ಸೇವೆಯೂ ಕೂಡ ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ಹರಡಿಕೊಳ್ಳಲಿ ಕರ್ತನೆ. ಥ್ಯಾಂಕ್ ಯು ಲಾರ್ಡ್. ನಾವೆಲ್ಲರೂ ಏಕ ಮನಸ್ಸಿನಿಂದ ಚಿತ್ರದುರ್ಗ ಜಿಲ್ಲೆಯಲ್ಲಿರುವಂಥ ಎಲ್ಲ ಸೇವೆಗಳಿಗೆ ಶುಭವನ್ನು ಹಾರೈಸುತ್ತೇವೆ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು. ಇನ್ನೂ ಸೇವೆ ಇಲ್ಲದ ಕಡೆಗಳಲ್ಲೂ ಸಹ ಸೇವೆಗಳನ್ನು ಸ್ಥಾಪಿಸಲು ಬೇಕಾದ ಕೃಪೆಯನ್ನು ಕೊಡು ಸ್ವಾಮಿ. ಸಂಧಿಸಲ್ಪಡದೇ ಇರುವಂಥ ಚಿತ್ರದುರ್ಗ ಜಿಲ್ಲೆಯಲ್ಲಿ ಸಂಧಿಸಲ್ಪಡದೇ ಇರುವಂಥ ಸ್ಥಳಗಳಿಗೆ ಸೇವೆಗಳನ್ನು ಎಬ್ಬಿಸು, ಸೇವಕರುಗಳನ್ನು ಕಳುಹಿಸು ಕರ್ತನೆ. ಹಲ್ಲೆಲೂಯಾ. ನಾವೆಲ್ಲರೂ, ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರುವ ನಾವೆಲ್ಲರೂ ಏಕ ಮನಸ್ಸಿನಿಂದ ಚಿತ್ರದುರ್ಗ ಜಿಲ್ಲೆಯಲ್ಲಿ ಒಂದು ಆತ್ಮಿಕ ಉಜ್ಜೀವನ ಉಂಟಾಗಲಿ ಎಂಬುದಾಗಿ ನಿನ್ನಲ್ಲಿ ಭಿನ್ನಯಿಸುತ್ತೇವೆ. ಕರ್ತನ ಒಂದು ಆತ್ಮಿಕ ರೂಪಾಂತರ ಉಂಟಾಗಬೇಕಂತ ನಾವು ಬೇಡಿಕೊಳ್ತೇವೆ. ಉನ್ನತ ಬಲ ಇಳಿಯಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಜೀವವುಳ್ಳ ಪರಲೋಕ ತಂದೆ. ಆಮೇನ್, ಆಮೇನ್, ಆಮೇನ್. ಕರ್ತನೆ, ಈ ದಿನದಲ್ಲಿ, ಈ ಸಮಯದಲ್ಲಿ ನನ್ನೊಂದಿಗೆ ಸೇರಿ ಯಾರೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಅವರೆಲ್ಲರಿಗಾಗಿ ಬೇಡ್ತೇನೆ ಸ್ವಾಮಿ. ಈ ದಿನದ ಕರ್ತನೆ ವಾಕ್ಯದ ಪ್ರಕಾರ ತನ್ನೊಳಗೆ ಬಿಡುಗಡೆಯನ್ನು, ಇನ್ನು ಅನೇಕರಿಗೆ ಬಿಡುಗಡೆಯನ್ನು ಕೊಡುವಂತಹ ಪರಿಣಾಮಕಾರಿ ಆತ್ಮಿಕ ಜೀವಿತವನ್ನು ಜೀವಿಸುವಂತೆ ಪ್ರತಿಯೊಬ್ಬರಿಗೂ ಕೃಪೆ ಕೊಡು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಈ ದಿನವಿಡೀ ಕರ್ತನೆ ನಿನ್ನ ಮಕ್ಕಳು ಮನರಮ್ಯವಾಗಿರಲಿ. ಈ ದಿನವಿಡೀ ಕರ್ತನೆ ಆಶೀರ್ವಾದವಾಗಿ, ಆರೋಗ್ಯವಾಗಿರಲಿ. ಈ ದಿನ ಜಯದ ದಿನ ಎಂಬುದಾಗಿ ಘೋಷಣೆ ಮಾಡುತ್ತೇವೆ. ಈ ದಿನ ಮನರಮ್ಯದ ದಿನ ಅಂತ ನಾವು ಘೋಷಣೆ ಮಾಡುತ್ತೇವೆ. ಈ ದಿನ ವಾಕ್ಯವನ್ನು ಧ್ಯಾನ ಮಾಡುವ ದಿನ ಎಂಬುದಾಗಿ ಘೋಷಣೆ ಮಾಡ್ತೇವೆ. ಈ ದಿನ ನಿನ್ನ ಪ್ರಸನ್ನತೆಯ ದಿನ ಎಂಬುದಾಗಿ ಘೋಷಣೆ ಮಾಡ್ತೇವೆ. ಈ ದಿನ ಸಕ್ಸಸ್ ದಿನ ಎಂಬುದಾಗಿ ಘೋಷಣೆ ಮಾಡುತ್ತೇವೆ. ಥ್ಯಾಂಕ್ ಯು. ಪ್ರತಿಯೊಬ್ಬರನ್ನ ಆಶೀರ್ವದಿಸು. ಹೋಗೋಣ ಬರೋಣಗಳಲ್ಲಿ ಜೊತೆಗಿರು, ಕರ ಹಿಡಿದು ನಡೆಸು, ಕೈ ಇಟ್ಟು ಮಾಡುವ ಕೆಲಸ ಕಾರ್ಯಗಳಲ್ಲಿ ಜಯ ಕೊಡು ಕರ್ತನೆ. ಥ್ಯಾಂಕ್ ಯು. ಬ್ಲೆಸ್ ಎವ್ರಿ ಒನ್. ಥ್ಯಾಂಕ್ ಯು. ವಿಶೇಷವಾಗಿ ಯಾರೆಲ್ಲ ವ್ಯಾಧಿಯಸ್ಥರಾಗಿ ನಾನಾ ಕಾಯಿಲೆ ಕಷ್ಟಗಳಲ್ಲಿ ಹಾಸಿಗೆ ಮೇಲೂ ಚಿಂತೆಯಲ್ಲೂ ಕಣ್ಣೀರಲ್ಲೂ ಯಾರೆಲ್ಲ ಇದ್ದಾರೋ ಅವರೆಲ್ಲರನ್ನು ನೀನು ಮುಟ್ಟಿ ನಿನ್ನ ಹೀಲಿಂಗ್ ವರ್ಚ್ಯೂ ಅವರಲ್ಲಿ ಹರಿಯುವಂತೆ ಮಾಡಪ್ಪ.
ನೆತ್ತಿಯಿಂದ ಪಾದದವರೆಗೆ ನಿನ್ನ ರಕ್ತ ಹರಿಯಲಿ, ನಿನ್ನ ಶಕ್ತಿ ಬಲ ಹರಿಯಲಿ, ನರನಾಡಿಗಳು, ಮೂಳೆ, ಮಾಂಸಖಂಡ, ಸ್ನಾಯುಗಳಲ್ಲಿ, ಅಸ್ಥಿಮಜ್ಜೆಯಲ್ಲಿ ಉನ್ನತ ಬಲ ಇಳಿಯಲಿ ಯೇಸುವಿನ ನಾಮದಲ್ಲಿ. ಥ್ಯಾಂಕ್ ಯು. ರೈಟ್ ನೌ, ಈಗ ಅವರು ಸ್ವಸ್ಥತೆಯ ಶಕ್ತಿಯನ್ನು ಅನುಭವಿಸಲಿ. ನೀನು ಬಿಡುಗಡೆ ಕೊಟ್ಟು ಅದ್ಭುತವಾಗಿ ನಡೆಸು. ಯೇಸುವಿನ ನಾಮದಲ್ಲಿ ಎಲ್ಲವನ್ನು ಬೇಡಿ ಹೊಂದಿಕೊಳ್ಳುತ್ತೇವೆ, ಜೀವವುಳ್ಳ ಪರಲೋಕ ತಂದೆಯೇ. ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೇನ್, ಆಮೇನ್. ತಂದೆಯಾದ ದೇವರ ಪ್ರೀತಿ, ಪ್ರಭು ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಎಂದು ಸದಾಕಾಲವೂ ನಮ್ಮೆಲ್ಲರ ಸಂಗಡ ಇರಲಿ. ಆಮೇನ್.